ನಮಸ್ಕಾರ ಸ್ನೇಹಿತರೆ, ಮಿಸ್ಟಿಕ್ ಏರಾ ಚಾನಲ್ಗೆ ಸ್ವಾಗತ. ಈ ವಿಡಿಯೋ ನಿಮಗೆ ಕಾಣಿಸ್ತಾ ಇದೆ ಅಂದರೆ ಇದು ಖಂಡಿತ ಕೋಇನ್ಸಿಡೆಂಟ್ ಅಲ್ಲ. ಇದು ಖಂಡಿತವಾಗಿ ಶ್ರೀ ಗಣೇಶ ನಿಮಗಾಗಿ ನೀಡ್ತಾ ಇರುವಂಥ ಒಂದು ಸಂದೇಶ ಅಂತ ನೀವು ನಂಬಬಹುದು. ಇಂದು ನಿಮಗಾಗಿ ಗಣೇಶ ಅವರು ಯಾವ ಸಂದೇಶ ಮತ್ತು ಯಾವ ಆಶೀರ್ವಾದ ನೀಡ್ತಾ ಇದ್ದಾರೆ ಅನ್ನೋದನ್ನು ನೋಡೋಣ. ಇದೊಂದು ಜನರಲ್ ರೀಡಿಂಗ್ ಆಗಿದ್ದು ನಿಮಗೆ ರೆಸೊನೇಟ್ ಆದರೆ ಮಾತ್ರ ಇದನ್ನು ಸ್ವೀಕರಿಸಿ, ಇಲ್ಲವಾದರೆ ಇದನ್ನು ಬಿಡಬಹುದು. ಈ ವಿಡಿಯೋ ಯಾವ ದಿನ ನೋಡ್ತೀರೋ ಆ ದಿನಕ್ಕೆ ಈ ಸಂದೇಶ ಅನ್ವಯ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ರೀತಿ ಸ್ಪಿರಿಚುವಲ್ ಆಗಿರುವಂಥ ಸಂದೇಶಗಳು, ಪರಿಹಾರಗಳು ಮತ್ತು ಮಾರ್ಗದರ್ಶನಕ್ಕಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಕ್ಷಣಕಾಲ ಕಣ್ಣನ್ನು ಮುಚ್ಚಿ ದೀರ್ಘವಾದ ಉಸಿರನ್ನು ತಗೊಳ್ಳಿ. ನಿಮ್ಮ ಮನಸ್ಸನ್ನು ಶಾಂತವಾಗಿಟ್ಕೊಳ್ಳಿ. ನಿಮಗೆ ಗಣೇಶ ಇಷ್ಟ ದೈವವಾಗಿದ್ದರೆ ಗಣೇಶ ಅಥವಾ ಬೇರೆ ಯಾವುದೇ ಒಂದು ದೇವರು ದೇವಿಯನ್ನಾದರೂ ಮನಸ್ಸಿನಲ್ಲಿ ನೆನಪು ಮಾಡ್ಕೊಳ್ಳಿ. ಪ್ರಾರ್ಥನೆ ಮಾಡ್ಕೊಳ್ಳಿ, ಎಲ್ಲದೂ ಕೂಡ ನನಗೆ ಒಳ್ಳೆಯದೇ ಆಗಬೇಕು ಅಂತ. ಇಲ್ಲಿ ನಾನು 3 ಕಾರ್ಡ್ಗಳ ಆಯ್ಕೆಯನ್ನು ಕೊಡ್ತಾ ಇದ್ದೀನಿ. ನಿಮ್ಮ ಮನಸ್ಸಿಗೆ ಹೆಚ್ಚು ಇಷ್ಟವಾಗಿರುವಂಥ ಒಂದು ಕಾರ್ಡನ್ನು ನೀವು ಆಯ್ಕೆ ಮಾಡ್ಕೋಬಹುದು. ಮೊದಲನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗಾಗಿ. ಕೆಲವೊಂದು ಸಲ ನಮ್ಮ ಮನಸ್ಸು ಹಲವಾರು ವಿಚಾರಗಳಲ್ಲಿ ತುಂಬಾ ಚದುರ್ಕೊಂಡು ಹೋಗಿರುತ್ತೆ. ಈ ಸಮಯದಲ್ಲಿ ಕಾನ್ಸಂಟ್ರೇಷನ್ ಕಾರ್ಡ್ ಕಾಣಿಸ್ತಾ ಇದೆ ಅಂದರೆ ಗಣೇಶ ನಿಮಗೆ ಹೇಳ್ತಾ ಇದ್ದಾರೆ, ನಿಮ್ಮ ಜೀವನದಲ್ಲಿ ಫೋಕಸ್ ಅಂದರೆ ಏಕಾಗ್ರತೆ ಬಹಳ ಮುಖ್ಯ. ನಿಮ್ಮ ಶಕ್ತಿಯನ್ನು ಹಲವಾರು ಕಡೆ ಹರಿದು ಹೋಗೋದಕ್ಕೆ ಬಿಡಬೇಡಿ. ಒಂದೇ ವಿಷಯದ ಮೇಲೆ, ಒಂದೇ ಗುರಿಯ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸಿ. ಯಶಸ್ಸು ಖಂಡಿತ ನಿಮ್ಮ ಕಡೆ ಬರುತ್ತೆ. ಮತ್ತು ಸ್ವಲ್ಪ ಸಮಯ ಧ್ಯಾನ ಮಾಡಿ ಮನಸ್ಸನ್ನು ಶಾಂತವಾಗಿಟ್ಕೊಳ್ಳಿ. ನಿಮ್ಮ ಒಳಗಿನ ಧ್ವನಿ ನಿಮಗೆ ಸರಿಯಾದ ದಾರಿಯನ್ನು ತೋರಿಸುತ್ತೆ. ಗಣೇಶನ ಆಶೀರ್ವಾದ ನಿಮ್ಮ ಜೊತೆ ಇದೆ. ಯಾವುದಕ್ಕೂ ನೀವು ಹೆದರೋ ಅವಶ್ಯಕತೆ ಇಲ್ಲ. ಖಂಡಿತ ಮುಂದೆ ಹೋಗಿ. ಎರಡನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗಾಗಿ. ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಅಸ್ಪಷ್ಟವಾಗಿರುವಂಥ ಭಯ, ಅನುಮಾನಗಳು ಇರುತ್ತೆ. ಈ ಸಮಯದಲ್ಲಿ ಈ ಒಂದು ಕಾರ್ಡ್ ಬಂದಿದೆ ಅಂತ ಹೇಳಿದ್ರೆ ಇದೊಂದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಸಂದೇಶ ಆಗಿರುತ್ತೆ. ಈಗ ನೀವು ದೈವಿಕ ರಕ್ಷಣೆಯೊಳಗೆ ಇದ್ದೀರಾ. ಗಣೇಶ ನಿಮ್ಮೊಂದಿಗಿದ್ದರೆ ಯಾವುದೇ ಒಂದು ನೆಗೆಟಿವ್ ಎನರ್ಜಿ ಆಗಿರ್ಬೋದು, ಒಂದು ಕೆಟ್ಟ ಪ್ರಭಾವ ಆಗಿರ್ಬೋದು ನಿಮ್ಮನ್ನು ಸುಲಭವಾಗಿ ಮುಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಆತ್ಮೀಯ ಶಕ್ತಿಗಳು ಮತ್ತು ದೇವರ ಆಶೀರ್ವಾದ ನಿಮ್ಮನ್ನು ಕಾಪಾಡ್ತಾ ಇದೆ. ಮೂರನೇ ಕಾರ್ಡನ್ನು ಆಯ್ಕೆ ಮಾಡ್ಕೊಂಡಿರೋರಿಗೆ ಹೇಳ್ತಾ ಇದ್ದಾರೆ, ನಿಮ್ಮೊಳಗಿರುವಂಥ ಶಕ್ತಿ, ಉತ್ಸಾಹ ಈಗ ಬಳಸುವಂಥ ಸಮಯ ಬಂದಿದೆ. ನೀವು ಯೋಚಿಸುತ್ತಿರುವ ಗುರಿ, ಕನಸಿನ ಕಡೆ ಧೈರ್ಯವಾಗಿ ಹೆಜ್ಜೆ ಇಡಿ. ನಿಮ್ಮ ದೃಢ ನಿಶ್ಚಯ, ಪರಿಶ್ರಮ ನಿಮ್ಮನ್ನು ಯಶಸ್ಸಿನತ್ತ ಕರೆದೊಯ್ಯುತ್ತೆ. ಗಣೇಶನಲ್ಲಿ ನಂಬಿಕೆ ಇಡಿ, ಆತ್ಮವಿಶ್ವಾಸದಿಂದ ಮುಂದೆ ಸಾಗಿ ಅಂತ ಗಣೇಶ ಹೇಳ್ತಾ ಇದ್ದಾರೆ. ಗಣೇಶ ತನ್ನ ಭಕ್ತರಿಗೆ ಯಾವಾಗಲೂ ಒಳ್ಳೆಯದನ್ನೇ ಮಾಡ್ತಾನೆ ಅಂತ ನಾನು ನಂಬ್ತಾ ಇದ್ದೀನಿ. ನೀವು ಕೂಡ ನಂಬಿ. ಧನ್ಯವಾದಗಳು. ಶುಭ ದಿನ.